ಸರ್ ಇದು ನನಗೆ ಇಲ್ಲಿಂದ ಒಂದು ಕಾಲ್ ಬಂದಿತ್ತು. ಯಾಕೆ ಯಾರೂ ಕಾಣ್ತಿಲ್ಲ? ಸಾರಿ ಸರ್, ರೆಸ್ಟೋರೆಂಟ್ ಕ್ಲೋಸ್ ಆಗಿದೆ. ಓ ಥ್ಯಾಂಕ್ ಯು. ರೆಸ್ಟೋರೆಂಟ್ ಕ್ಲೋಸಾ? ನೀವು ಕರೆ ಮಾಡಿರುವ ಚಂದಾದಾರರು ಈ ವೇಳೆಗೆ ನಿಮ್ಮ ಕಣ್ಣ ಮುಂದೆಯೇ ಇದ್ದಾರೆ. ನಿಮ್ಗೆ ಸ್ವಲ್ಪ ಹೊತ್ತಿಗೆ ಮುಂಚೆ ಒಬ್ರು ಲೇಡಿ ಕ್ಲೈಂಟ್ ಫೋನ್ ಮಾಡಿದ್ರಲ್ಲ, ಅದ್ ನಾನೇ. ನೀವಾ? ಮತ್ತ್ಯಾಕೆ ರಿಸೋರ್ಟ್ ಹೇಳಿದ್ರಿ? ಇನ್ನೇನ್ ಮತ್ತೆ, ನಿಮ್ನ ಭೇಟಿ ಮಾಡಿ ಎಷ್ಟ್ ದಿನಗಳಾಯ್ತು ಹೇಳಿ? ಏನೋ ಅಕಸ್ಮಾತ್ ಆಗಿ ಭೇಟಿ ಮಾಡಿದ್ವಿ ಬಿಟ್ರೆ ನಾವೇ ಎಲ್ ಭೇಟಿ ಮಾಡಿದೀವಿ? ನಾನು ಬೆಳದಿಂಗಳ ಬಾಲೆ ತರ ನಿಮ್ ಹತ್ರ ಫೋನ್ ಅಲ್ಲೇ ಮಾತಾಡ್ತಾ ಇದ್ದೀನಿ ಅಷ್ಟೇ. ನೆನ್ನೆನೂ ಅಷ್ಟೇ, ಕಾಫಿ ಕುಡಿಸ್ತೀನಿ ಅನ್ಬಿಟ್ಟು ಆ ಹೋಟ್ಲಲ್ಲೇ ಕಾಫಿ ಕುಡಿಸ್ಬಿಟ್ಟು ಯಾಮಾರ್ಸ್ಬಿಟ್ರಿ. ಅದಕ್ಕೆ ನಾನು ನಿಮ್ಗೆ ಒಂದ್ ಒಳ್ಳೆ ಕಾಫಿ ಟ್ರೀಟ್ ಕೊಡ್ಸೋಣ ಅಂತ ಕರ್ಸ್ಕೊಂಡೆ. ಎಂತ ಸಮಯದಲ್ಲಿ ಸುಳ್ಳು ಹೇಳಿ ಕರ್ಸ್ಕೊಂಡ್ಬಿಟ್ರಿ? ನನಗೆ ಸ್ಟೇಷನ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದನ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ. ನೀವ್ ಯಾಕೆ ಸ್ಟೇಷನ್ಗೆ ಹೋಗ್ಬೇಕು? ನೀವೇನ್ ಪೊಲೀಸಾ? ಅಲ್ಲ, ನಾನೊಬ್ಬ ಲಾಯರ್. ಸ್ಟೇಷನ್ಗೆ ಹೋಗೋದು ಬರೋದು ಕೆಲಸ ಇದ್ದೇ ಇರುತ್ತೆ. ಅದರಲ್ಲಿ ಇವತ್ತು ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಅವನು ಮಾಡೋ ಕೆಲಸನ ಕಣ್ಣಾರೆ ನೋಡಿ ಚಪ್ಪಾಳೆ ತಟ್ಟಬೇಕಿತ್ತು. ಯಾರು? ನಿಮ್ ಫ್ರೆಂಡ್ ಅಜಿತಾ? ಅಂತ ಅದ್ಭುತವಾದ ಕೆಲಸ ಏನ್ ಮಾಡಿದಾರೋ? ವಾತ್ಸಲ್ಯ ಕಾಲನಿ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಅನ್ನೋದನ್ನ ಕಂಡು ಹಿಡಿದು ಬಿಟ್ಟ. ಹಲೋ ಸಾಹೇಬ್ರೆ, ನೀವೆಲ್ಲಿದ್ದೀರಾ? ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ. ವಾಕಿಂಗ್ ಅಂತ ಹೋದವರು ಸುದ್ದಿನೇ ಇಲ್ಲ. ನೀವ್ ಬಿಡಿ, ಆ ಸದಾನಂದ ನಾನು ಫೋನ್ ಎತ್ತಾ ಇಲ್ಲ. ಎಲ್ಲಿದ್ದೀರಾ ನೀವು? ನಾವು ವಾಕಿಂಗ್ ಹೋದವರು ಇಮಿಡಿಯೇಟ್ ಆಗಿ ಸ್ಟೇಷನ್ ಹತ್ರ ಬರೋ ಹಾಗಾಯ್ತು. ಹೌದಾ? ಯಾಕೆ? ಈ ವಾತ್ಸಲ್ಯ ಕಾಲೋನಿಗೆ ಹೋಗಿ ಹೊಡೆದು ಬೆದರಿಕೆ ಹಾಕೋರು ಯಾರು ಅಂತ ಗೊತ್ತಾಯ್ತು. ಅವ್ರು ಸಿಕ್ಕಿದ್ರು ಕೂಡ ಅವ್ರನ್ನ ಕಳ್ಸಿದ್ ಯಾರು ಅಂತಾನೂ ಗೊತ್ತಾಯ್ತು. ಹೌದಾ? ಅವ್ರು ಯಾರು ಸಾಹೇಬ್ರೆ? ಯಾರು ಮಾಡ್ಸಿದ್ದು? ರಾಣಾ ಮತ್ತು ಅವ್ರ ಮಗಳು ಸಾಕ್ಷಿ ಎಲ್ಲ ಮಾಡಿದ್ದು ರಾಣಾ ಮತ್ತೆ ಅವ್ರ ಮಗಳು ಅಂತ ಅಜಿತ್ ಕಂಡು ಹಿಡಿದ್ರ? ಇನ್ನು ಆ ರಾಣಾ ಮತ್ತು ಅವ್ರ ಮಗಳಿಗೆ ಕಾದಿದೆ ಹಬ್ಬ. ಆ ರಾಣ ಮತ್ತೆ ಅವ್ರ ಮಗಳು ಸಾಕ್ಷಿ. ಅಯ್ಯೋ ಅಯ್ಯೋ ಅಯ್ಯೋ, ಅವ್ರ ಬಾಯಿಗೆ ಮಣ್ಣಾಕ ಅವ್ರಿಗೆ ಬರ್ಬಾರ್ದು ಬರ ಪಾಪ. ಇವ್ರನ್ನೆಲ್ಲ ಬೀದಿ ಪಾಲ್ ಮಾಡಿದ್ದು ಆ ರಾಣಾ ಮತ್ತೆ ಆ ಸಾಕ್ಷಿನ. ಈಗ ನಾನು ಆ ರಾಣ ಮತ್ತೆ ಅವ್ರ ಮಗಳನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಅವ್ರಿಬ್ಬರನ್ನ ಲಾಕಪ್ ಹಾಕಿ ಆಮೇಲೆ ನನ್ನ ಮನೆಗೆ ಬರೋದು. ಸಾಹೇಬ್ರೆ, ನೀವು ಅವ್ರನ್ನ ಅರೆಸ್ಟ್ ಮಾಡ್ತಿದ್ದೀರಾ? ಹಾಗಾದ್ರೆ ಆ ರಾಣನ ಹಾಕಿ ಚೆನ್ನಾಗಿ ಬಾಸಿ ನಾನು ಹೇಳ್ತೀನಿ. ನಾನು ಅವ್ರನ್ನ ಅರೆಸ್ಟ್ ಮಾಡ್ತಿರೋ ವಿಚಾರ ನಿನಗ್ ಬಿಟ್ಟು ಮನೇಲಿ ಯಾರಿಗೂ ಗೊತ್ತಿಲ್ಲ. ಓ ಹೌದಾ? ಸರಿ ಬಿಡಿ, ನಾನೇ ಹೇಳ್ತೀನಿ ಎಲ್ರಿಗೂ. ಏಯ್ ಮೆಂಟಲ್, ನೋಡು, ನಿಮ್ಗೆ ಅದನ್ನೇ ಹೇಳ್ಬೇಡ ಅಂತ ಹೇಳ್ತಿರೋದು. ಹೌದಾ? ಆದ್ರೆ ಸಾಹೇಬ್ರೆ, ನಾನ್ ಯಾಕೆ ಹೇಳ್ಬಾರ್ದು? ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ರಾಣಾಗೆ ಮನೆಯವ್ರು ಯಾರು ವಿಷಯನ ಲೀಕ್ ಮಾಡಿದ್ರೆ ಆಗ ಅವ್ನ ಕೈಗೆ ಸಿಗದೆ ತಪ್ಪಿಸ್ಕೊಂಡು ಹೋಗಲ್ವಾ? ಓ ಹೌದಲ್ವಾ? ನಾನು ಈ ತಲೆಗೆ ಅದು ಒಳಿಲೇ ಇಲ್ಲ. ಈ ಇನ್ಫ್ಲೂಯೆನ್ಸಿಡ್ ಜನಗಳು ಕಿವಿಗಳು ಎಲ್ಲೆಲ್ಲಿ ಇಟ್ಟಿರ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಈ ವಿಚಾರ ನಾನೇ ಹೇಳೋವರೆಗೂ ನಿಮ್ ಮನೆಯವ್ರಿಗೆ ಯಾರಿಗೂ ಹೇಳ್ಬೇಡ. ಈ ವಿಚಾರ ನಾನೇ ತಿಳಿಸ್ತೀನಿ. ಸರಿ ಸಾಹೇಬ್ರೆ, ಆದ್ರೆ ನೀವು ಹುಷಾರು. ಸಾಹೇಬ್ರೆ ಒಂದ್ ನಿಮಿಷ. ಅದು ಮನೆಯವ್ರಿಗೆ ಯಾರಿಗೂ ಹೇಳ್ಬೇಡ ಅನ್ಬಿಟ್ಟು ನೀವೇ ನಂಗೆ ಪರ್ಸನಲ್ ಆಗಿ ಹೇಳ್ತಿದ್ದೀರಲ್ಲ, ಏನ್ ಸಮಾಚಾರ? ನಿಮ್ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತಿದೆ, ಅದಕ್ಕೆ. ಏಯ್ ಮೆಂಟಲ್, ಆ ಕಾಲೋನಿ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂತ ರಾತ್ರಿ ಟೆನ್ಷನ್ ಪಡ್ತಿರ್ತೀಯಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತ ಹೇಳಿದೆ ಅಷ್ಟೇ. ಅಷ್ಟೇ ಅಂತೀರಾ? ತಾವೇನ್ ಅನ್ಕೊಂಡ್ರು? ಅಲ್ಲ, ನಾನೇನ್ ಅನ್ಕೊಂಡೆ ಅಂದ್ರೆ ಲವ್ ಗಿವು ಈ ತರ ಏನಾದ್ರೂ ಕೆಟ್ಟ ಆಲೋಚನೆ ನಿನ್ ತಲೆಯಲ್ಲಿ ಬಂದ್ಬಿಡಿದ್ಯೇನೋ ಅನ್ಕೊಂಡೆ. ಈಗ ತಲಾಟೆ ಮಾಡ್ಬೇಡ, ಫೋನ್ ಇಡು. ಸಿಡುಪತಿ ಸಿದ್ದಪ್ಪ ಯಾವಾಗ್ಲೂ ಗುರ್ರ ಅಂತಾನೆ ಇರ್ತಾನೆ. ಆ ರಾಣಾ ಸಾಕ್ಷಿ ಅರೆಸ್ಟ್ ಆದ್ರೆ ನನ್ನ ಹೆಸರು ಆಚೆ ಬರುತ್ತೆ. ಈಗ ನಾನ್ ಬಚಾವ್ ಆಗ್ಬೇಕು ಅಂದ್ರೆ ಆ ರಾಣಾ ಮತ್ತೆ ಸಾಕ್ಷಿನೂ ಬಚಾವ್ ಆಗೋ ತರ ನೋಡ್ಕೋಬೇಕು. ರೀ ಸದಾನಂದ್ ಸರ, ನನ್ನ ಯೂನಿಫಾರ್ಮ್ ನನ್ನ ಲಾಕರ್ ಅಲ್ಲಿದೆ, ಅದನ್ನ ಒಂಚೂರು ರೆಡಿ ಮಾಡಿ. ಹಾಗೆ ನೀವು ರೆಡಿ ಆಗಿ. ಆದ್ರೆ ಸರ್. ಹಲೋ, ನಾನು ಹೇಳಿದ್ದು ರಾಣಾ ಮತ್ತು ಅವ್ರ ಮಗಳು ಸಿಕ್ಕಾಕೊಂಡ್ರು ಅಂತ. ನೀವೇ ಟೆನ್ಷನ್ ಆಗಿದ್ದೀರಿ? ಏನಿಲ್ಲ, ಅದು ನಂಗೆ ಕ್ರೈಮ್ ಸ್ಟೋರೀಸ್ ಅಂದ್ರೆ ಒಂಥರ ಆಗುತ್ತೆ. ಸತ್ಯ ಅವ್ರೆ, ಐಮ್ ಸೋ ಸಾರಿ. ನೀವು ಇಷ್ಟು ಇಂಪಾರ್ಟೆಂಟ್ ವರ್ಕ್ ಮಧ್ಯದಲ್ಲಿದ್ರಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಸಾರಿ. ನಾನು ಮತ್ತೆ ಯಾವಾಗಾದ್ರೂ ಸಿಗ್ತೀನಿ. ಬಾಯ್. ಪಾಪ, ಈ ಹುಡುಗಿ ಎಂತ ಒಳ್ಳೆಯವಳು. ನನ್ನ ತಂಗಿ ಸಾಹಿತ್ಯ ಸ್ನೇಹಿತೆ ಅಂದ್ರೆ ಒಳ್ಳೆಯವಳಾಗೇ ಇರ್ಬೇಕು. ಅದು ಎಂತ ವಿಚಿತ್ರ ನೋಡು. ರಾಣಾ ಮಗಳ ಹೆಸರು ಸಾಕ್ಷಿ, ಹೆಸರು ಒಂದೇ ಆದ್ರೂ ಗುಣ ಎಂತ ತದ್ವಿರುದ್ಧ. ಖುಷಿ ಆಗುತ್ತೆ. ಅಲ್ಲ, ನನ್ನ
ನಿನ್ನೆ ಅಪ್ಪ ನಂಗೆ ಚಾಕ್ಲೇಟ್ ಬಾಕ್ಸ್ ಕೊಟ್ಟಿದ್ರು, ಅಲ್ಲೇ ಇಟ್ಟಿದ್ದೆ. ಯಾರು ಎತ್ಕೊಂಡ್ರು ಅಂತ ಗೊತ್ತಾಗ್ತಿಲ್ವಲ್ಲ. ಮನಸ್ವಿನಿ ಏನಾದ್ರು ಎತ್ಕೊಂಡ್ಲಾ? ಅಯ್ಯೋ ಅಯ್ಯೋ, ಏನ್ ಮಾಡ್ತಿದ್ದೀರಾ? ನೀವ್ ತಿಂತ ಕೂತಿದ್ದೀರಾ? ಶಿಕ್ಷಣ ಇಲ್ವಾ ನಿಮ್ಗೆ? ಹಾ, ದರಿದ್ರ ಕಣ ನಿಮ್ಗೆ. ಕಳ್ಳನ ಅಪೇಕ್ಷ. ಇಷ್ಟು ಚಿಕ್ಕ ಮಕ್ಕಳ ಮೇಲೆ ಕೈ ಮಾಡೋದಕ್ ಮನ್ಸಾಗ್ ಬಂತು ನಿಮ್ಗೆ? ಪಾಪ ಈ ಮಕ್ಳನ್ನ ಕಳ್ಳನ್ ಮಕ್ಳು ಅಂತ ಹೇಳ್ತಿದ್ದೀರಾ. ಎಷ್ಟು ಕೊಬ್ಬಿರ್ಬೇಡ ನಿಮ್ಗೆ. ಈ ಜಾಗದಲ್ಲಿ ನೀವ್ ಹೆತ್ ಮಕ್ಳಿದ್ರು ಇದೇ ಮಾತು ಹೇಳ್ತಿದ್ರಾ? ಬಡವ್ರು ಇರ್ಬೋದು, ಆದ್ರೆ ಇವ್ರ ಕಳ್ಳರಲ್ಲ. ಮತ್ತೆ ಈ ತರ ಮಾತಾಡೋದಕ್ಕಿಂತ ಮುಂಚೆ ಎಚ್ಚರ ಇರ್ಲಿ. ಭೂಮಿ, ನನ್ ಮಗಳ ಕೈ ಹಿಡಿದು ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಮಾವ, ಪಾಪ ಈ ಮಕ್ಳು ಆ ಚಾಕ್ಲೇಟ್ ಎತ್ಕೊಂಡಿದ್ದಕ್ಕೆ ಇವ್ರು ಹೊಡಿಯಕ್ ಹೋಗ್ತಿದಾರೆ ಮಾವ. ನಾನು ಈ ಮಕ್ಳು ಹೊಡಿಬೇಡಿ ಅಂತ ತಡ್ದೆ, ಆದ್ರೆ ಇವ್ರು ಬಾಯ್ ಬಂದಂಗೆಲ್ಲ ಮಾತಾಡ್ತಾರೆ. ಪಾಪ ಈ ಮಕ್ಳನ್ ಕಳ್ಳನ್ ಮಕ್ಳು ಅಂತೆಲ್ಲ ಹೇಳ್ತಾರೆ ಮಾವ. ಅಷ್ಟು ಹಗುರವಾಗಿ ನಾಲ್ಗೆನ ಹರಿ ಬಿಡ್ಬೇಡಿ ಅಂತ ಎಚ್ಚರಿಸ್ದೆ ಅಷ್ಟೇ. ಅಲ್ಲಪ್ಪ, ಈ ಮಕ್ಳು ನಮ್ ವಸ್ತುಗಳನ್ನ ಹೇಳ್ದೆ ಕೇಳ್ದೆ ತಗೊಂಡಿದ್ರೆ ನಾವ್ ಸುಮ್ನೆ ಬಿಡ್ಬೇಕಾ ಹೇಳಿ? ಚಿಕ್ಕ ಮಕ್ಳು ಅವ್ರಪ್ಪು ಏನೋ ಆಸೆ ಪಟ್ಟು ತಗೊಂಡಿರ್ತಾರೆ, ಅದಕ್ಕೆ ಯಾಕೆ ಹೊಡಿಬೇಕು? ಬಾಯ್ ಮಾತಲ್ಲೇ ಹೇಳ್ಬೋದಲ್ಲ. ಏನ್ ಹೇಳೋದು? ಹಾ, ಏನ್ ಹೇಳೋದಿಂತ ಅವ್ರಿಗೆ? ಒಂದು ಕ್ಲೀನ್ ಇಲ್ಲ, ಅಟ್ಲೀಸ್ಟ್ ಇನ್ನೊಬ್ರ ಮನೇಲಿ ಹೇಗ್ ನಡ್ಕೋಬೇಕು ಅಂತಾನು ಗೊತ್ತಿಲ್ಲ. ನಿಮಗ್ ಗೊತ್ತಿದ್ಯಾ? ಇದೆಲ್ಲ ಆಗ್ತಿರೋದು ಈ ಒಟಾರದವರು ನಮ್ಮ ಮನೆಗೆ ಬಂದು ಸೇರ್ಕೊಂಡ್ ಮೇಲೇನೆ. ಸಂಗೀತ, ಸ್ವಲ್ಪ ದುಡ್ಡು ಕೊಟ್ಟು ಅವ್ರನ್ನ ಕಳ್ಸ್ಬಿಡ. ಮಾವ ಮಾವ, ಪ್ಲೀಸ್ ದಯವಿಟ್ಟು ಆ ರೀತಿ ಎಲ್ಲ ಹೇಳ್ಬೇಡಿ. ನೋಡಿ, ನಿಮ್ ಮಗ ರಾಣ ಮತ್ತೆ ಅವ್ರ ಮಗಳನ್ನ ಅರೆಸ್ಟ್ ಮಾಡ್ತಿದ್ದ ಹಾಗೆ ಇವರೆಲ್ಲ ಅವ್ರ ಜಾಗ ಸೇರ್ಕೋತಾರೆ. ದಯವಿಟ್ಟು ಮಾವ, ಅವ್ರು ಬಂದ್ಮೇಲೆ ಇವ್ರನ್ನೆಲ್ಲ ಕಳ್ಸೋದ್ರ ಬಗ್ಗೆ ಯೋಚನೆ ಮಾಡೋಣ. ಏನು, ಅಜಿತ್ ರಾಣ ಮತ್ತೆ ಅವಳ ಮಗಳನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ದಾನೆ? ಈ ವಿಚಾರ ನಾನೇ ಹೇಳೋವರೆಗೂ ನಿನ್ ಮನೆಯವ್ರಿಗೆ ಯಾರಿಗೂ ಹೇಳ್ಬೇಡ. ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ರಾಣಾಗೆ ಮನೆಯವ್ರು ಯಾರು ವಿಷಯನ ಲೀಕ್ ಮಾಡಿದ್ರು, ಆಗ ಅವ್ನ ಕೈಗೆ ಸಿಗದೆ ತಪ್ಪಿಸ್ಕೊಂಡು ಹೋಗಲ್ವಾ? ನೋಡ್ ಸಂಗೀತ, ಇವ್ರಗಳಿಗೋಸ್ಕರ ನಮ್ಮ ಅಜಿತ್ ಆ ರಾಣನ ಎದುರು ಹಾಕೋತಿದ್ದಾನೆ. ಆ ರಾಣ ನಮ್ಗೆ ಎಷ್ಟು ಸಹಾಯ ಮಾಡ್ತಿದ್ರೆ. ರಾಣ ಸಹಾಯ ಇದ್ದಿದ್ರೆ ನನ್ನ ಫ್ಯಾಕ್ಟ್ರಿ ಇವತ್ತು ಇಷ್ಟು ಚೆನ್ನಾಗಿ ನಡೀತಾ ಇರಲಿಲ್ಲ. ದಡ್ಡ ನೀನು ಮಗ. ಮೊದ್ಲು ನನ್ನ ತಡಿಬೇಕು, ಇಲ್ಲ ಅಂದ್ರೆ ಅನಾಹುತ ಮಾಡ್ಬಿಡ್ತಾನೆ. ಅಯ್ಯೋ, ಸಾಹೇಬ್ರು ರಾಣನ್ ಅರೆಸ್ಟ್ ಮಾಡೋ ವಿಷಯನ ಯಾರ ಹತ್ರನೂ ಹೇಳ್ಬೇಡ ಅಂತ ಹೇಳಿದ್ರು. ಈಗ ನಾನು ಎಲ್ರ ಮುಂದೆ ಹೇಳಿ ತಪ್ಪು ಮಾಡ್ಬಿಟ್ನಾ? ರಾಣ ಮತ್ತೆ ಅವ್ರ ಮಗಳನ್ನ ಅರೆಸ್ಟ್ ಮಾಡ್ಬೇಡ ಅಂತ ಹೇಳೋಣ ಅಂದ್ರೆ ಇವನು ಫೋನೇ ರಿಸೀವ್ ಮಾಡ್ತೀನಿ. ಏನಾದ್ರೂ ಅರ್ಜೆಂಟ್ ವಿಷಯ ಹೇಳೋಣ ಅಂದ್ರೆ ಇವ್ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ. ಸಾಹೇಬ್ರೆ, ಫೋನ್ ತೆಗೀರಿ. ಏನಪ್ಪ ಮಾಡ್ಲಿ ನಾನೀಗ? ಎಲ್ರು ಅಲರ್ಟ್ ಆಗಿರಿ, ಈ ಮನೆಯಿಂದ ಯಾರು ತಪ್ಪಿಸ್ಕೊಂಬಾರ್ದು. ಏಯ್, ಯಾಕೆ ಮತ್ತೆ ಕಾಲ್ ಮಾಡ್ತಾ ಇದ್ಯಾ? ಸೆನ್ಸ್ ಇದೆಯಾ ನಿನ್ಗೆ? ಸಾಹೇಬ್ರೆ, ನೀವು ರಾಣ ಮತ್ತೆ ಸಾಕ್ಷಿನ ಅರೆಸ್ಟ್ ಮಾಡಕ್ ಹೋಗಿರೋದು ನಿಮ್ ತಂದೆ ಗೊತ್ತಾಗೋಯ್ತು. ಹೇಗೆ? ನೀನ್ ಹೇಳ್ದ್ಯಾ? ಮಾತಾಡು, ನೀನ್ ಹೇಳಿದ್ಯಾ? ಬುದ್ಧಿಲ್ವಾ ನಿನ್ಗೆ? ಈ ತರದ ವಿಚಾರಗಳಲ್ಲಿ ಕಾನ್ಫಿಡೆನ್ಶಿಯಲ್ ಆಗಿರ್ಬೇಕು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಮುಂದೆ ನೀನು ಒಬ್ಳು ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಇರೋಳು. ಈ ತರ ವಿಚಾರಗಳಲ್ಲಿ ಹೆಂಗಿರ್ ನಿನ್ನ ಏನಾದ್ರು ಡಿಪಾರ್ಟ್ಮೆಂಟ್ ಸೇರಿಸ್ಕೊಂಡ್ರೆ ಕಳ್ರಿಗೆ ನೀನೇ ಫೋನ್ ಮಾಡಿ ಹೇಳ್ಬಿಡ್ತೀಯಾ, ನಾವ್ ಅರೆಸ್ಟ್ ಮಾಡಕ್ ಬರ್ತಿದೀವಿ, ದಯವಿಟ್ಟು ತಪ್ಪಿಸ್ಕೊಳ್ಳಿ ಅಂತ. ಸಾಹೇಬ್ರೆ, ದಯವಿಟ್ಟು ಬೈಬೇಡಿ ನನ್ನ. ನಾನು ಹೇಳ್ಬೇಕು ಅಂತ ಹೇಳಲಿಲ್ಲ, ಹೇಳ್ಬೇಕಾದ ಸಂದರ್ಭ ಬಂತು, ಅದಕ್ಕೆ ಹೇಳ್ದೆ. ಈಗ ಎಷ್ಟೊತ್ತಾಯ್ತು ಅವ್ರಿಗೆ ಹೇಳಿ? ಈಗ 1-2 ನಿಮಿಷ ಆಗಿರ್ಬಹುದು. ಸಾಹೇಬ್ರೆ, ಮೊದ್ಲೇ ಆ ರಾಣ ಮಾವಂಗ್ ಬೇಕಾದವ್ರು. ಒಂದ್ ವೇಳೆ ಮಾವ ಏನಾದ್ರು ರಾಣಂಗ್ ಹೇಳಿ ನೀವ್ ಅರೆಸ್ಟ್ ಮಾಡಕ್ ಬರ್ತಿದ್ರು ಅನ್ನೋ ವಿಷಯ ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ಅಲರ್ಟ್ ಮಾಡಿಸ್ಬಿಟ್ರೆ? ಅದಕ್ಕೆ ಸಾಹೇಬ್ರೆ ಇಷ್ಟೊಂದು ಕಾಲ್ ಮಾಡಿದ್ ನಾನು ನಿಮ್ಗೆ. ಈಗ ಏನ್ ಮಾಡೋದು? ಸರಿ, ನಾನು ಆಲ್ರೆಡಿ ರಾಣ ಅವ್ರ ಮನೆ ಹತ್ರ ಇದ್ದೀನಿ. ಇನ್ ಯಾರಪ್ಪ ಕಾಲ್ ಮಾಡಿ ಅವನಿಗೆ ಇನ್ಫಾರ್ಮ್ ಮಾಡಿದ್ರು ಅವ್ನು ತಪ್ಪಿಸ್ಕೊಳ್ಳೋದಕ್ಕೆ ಆಗದೇ ಇಲ್ಲ. ಹೌದಾ ಸಾಹೇಬ್ರೆ? ಹಾಗಾದ್ರೆ ಸರಿ. ಸಾಹೇಬ್ರೆ, ಹಾಗೆ ರಾಣನ್ ಅರೆಸ್ಟ್ ಮಾಡೋದಕ್ಕೆ ಆಲ್ ದಿ ಬೆಸ್ಟ್. ಮಾಡೋ ಕಿತಾಪತಿ ಎಲ್ಲ ಮಾಡಿ ಈಗ ಆಲ್ ದಿ ಬೆಸ್ಟ್ ಅಂತ. ಆಲ್ ದಿ ಬೆಸ್ಟ್. ನಿನ್ ಹೊಟ್ಟೆಲಿ ಒಂದೇ ಒಂದ್ ಸಣ್ಣ ಗುಟ್ಟು ನಿನ್ನಲ್ಲ, ಎಲ್ಲ ಹೋದ್ರು ಬಿಡ್ತೀಯ ಆಚೆ ಕಡೆ. ಬಂದಿರೋ ಕೆಲಸ ಮುಗಿಲಿ, ಮನೆಗ್ ಬನ್ನಿ, ನಾವು ವಿಚಾರಿಸ್ಕೋತೀನಿ. ಇಡು ಫೋನು. ನಿಮ್ಮನ್ ಕರ್ಕೊಂಡು ಹೋಗಿ ಆ ಮೈಸೂರು ಝೂ ಅಲ್ಲಿ ಇಟ್ಬಿಡ್ಬೇಕು. ಭೂಮಿ, ಏನಾಯ್ತು? ಯಾಕೆ ಈಗ ಒಬ್ಬೊಬ್ಳೆ ಮಾತಾಡ್ಕೊಂತ ಇದೀಯಾ? ಇಲ್ವಲ್ಲ ಅಕ್ಕ, ಎಲ್ರೂ ಕರೀರಿ, ತಿಂಡಿ ತಿನ್ನೋಣ. ಸರಿ ಬನ್ನಿ. ಏನು ಅಜಿತ್ ಸಾಹೇಬ್ರು ದಾರಿ ತಪ್ಪಿ ನಮ್ಮನೆ ಕಡೆ ಬಂದ್ಬಿಟ್ರ? ದಾರಿ ತಪ್ಪಿ ಕಂಡೋರ್ ಮನೆ ಹಾಳಾಗೋಂತ ಕೆಲಸ ಮಾಡೋಂತ ನಿನ್ನ ಹೆಡೆ ಮುರಿ ಕಟ್ಟಿ ಒದ್ದಿ ಎಳ್ಕೊಂಡು ಹೋಗೋಣ ಅಂತ ಬನ್ನಿ. ನಾವು ಚಿಕ್ಕವರಿದ್ದಾಗ ಬಾಲಮಂಗಳ, ಚಂದಮಾಮ ಇವನ್ನೆಲ್ಲ ಓದ್ತಾ ಇದ್ದೆ. ನೀನು ಓದ್ತಿದ್ಯಾ? ಇರ್ಬೇಕು. ಅದಕ್ಕೆ ಏನೇನೋ ಫ್ಯಾಂಟಸಿ ಇಟ್ಕೊಂಡಿದ್ದೀರಾ. ನನ್ನನ್ನ
ಅರೆಸ್ಟ್ ಮಾಡೋದಾ? ಇಂಪಾಸಿಬಲ್, ಇಂಪಾಸಿಬಲ್. ನಿನ್ನಂತ ವೈಟ್ ಅಂಡ್ ವೈಟ್ ಹಾಕಿರೋ ಕದಿಮುಂಗು ಕಳ್ತನ ಮಾಡೋನ್ಗೂ ಒಂದೇ ಕಾನೂನು. ಈಗ ನಿನ್ನೂ ನಿನ್ ಮಗಳನ್ನೂ ಅರೆಸ್ಟ್ ಮಾಡಿ ಲಾಕಪ್ ಹಾಕಿ ಪೊಲೀಸ್ ಅವ್ರು ಮನ್ಸ್ ಮಾಡಿದ್ರೆ ಇಂಪಾಸಿಬಲ್ ಪಾಸಿಬಲ್ ಆಗತ್ತೆ ಅಂತ ನಿನ್ಗೆ ಅರಿವು ಮಾಡಿಸ್ತೀನಿ. ಹೇಳಿ ಮಿಸ್ಟರ್ ರಾಮನಾರಾಯಣ್. ರಾಣ ಸರ್, ನನ್ನ ಮಗ ಅಜಿತ್ನಿಗೆ ನಿಮ್ ಬಗ್ಗೆ ಹಾಗೂ ನಿಮ್ಮ ಮಗಳ ಬಗ್ಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಿಮ್ಮನ್ನ ಹಾಗೂ ನಿಮ್ ಮಗಳನ್ನ ಅರೆಸ್ಟ್ ಮಾಡೋದಕ್ಕೆ ಮನೆಗೆ ಬರ್ತಿದ್ದಾನೆ. ಅವನ್ ಬಂದಾಗ ದಯವಿಟ್ಟು ಫೋನ್ ಕೊಡಿ, ಅರೆಸ್ಟ್ ಮಾಡ್ಬೇಡ ಅಂತ ಹೇಳ್ತೀನಿ. ಡೋಂಟ್ ವರಿ ರಾಮ್, ನೀನ್ ಆರಾಮಾಗಿರು. ನಿನ್ನ ಮಗನ್ ಕೇಳ್ಕೊಳ್ಳೋ ಅಗತ್ಯ ಏನು ಬರಲ್ಲ. ನಿನ್ನ ಮಗನಿಂದ ಯಾವ ತಪ್ಪು ನಡೆಯಲ್ಲ. ಡೋಂಟ್ ವರಿ ಬೇಬಿ. ಮಗ ಅರೆಸ್ಟ್ ಮಾಡಕ್ ಬರ್ತಿದ್ದಾನೆ ಅಂತ ಅಪ್ಪನೇ ಇನ್ಫಾರ್ಮ್ ಮಾಡ್ತಾನೆ. ನಾನು ಮನಸ್ಸು ಮಾಡಿದ್ರೆ ನಿಮ್ಮಪ್ಪ ಬಂದು ನನ್ನ ಕಾಲ್ ಹಿಡ್ಕೊಳ್ಳೋ ಹಾಗೆ ಮಾಡಬಲ್ಲೆ. ಮಾಡ್ಲಾ ಮಾಡ್ಲಾ ಮಾಡ್ಲಾ? ಈಗ ನಿನ್ ಕೆಪಾಸಿಟಿ ಏನು ಅಂತ ನಿನ್ನ ಸ್ಟೇಷನ್ ಓದ್ ಹೇಳ್ಕೊಂಡು ಹೋಗಿ ತೋರಿಸ್ಲಾ? ನೀನು ನಿನ್ನ ಮಗಳು ವಾತ್ಸಲ್ಯ ಕಾಲೋನಿಗೆ ರೌಡಿಗಳನ್ನ ಕಳಿಸಿ ಅಲ್ಲಿ ಜನಗಳನ್ನ ಹೆದರ್ಸಿ ಓಡಿಸಿದಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದೀನಿ. ಇದು ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ತಂದಿರೋ ವಾರೆಂಟ್. ನಿಮ್ ಕಡೆ ರೌಡಿಗಳು ನಿಮ್ಮಿಬ್ರು ಮೇಲೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಮತ್ತೆ ನೀವೇ ಅವ್ರಿಗೆ ಕಾಲ್ ಮಾಡಿ ಡೀಲ್ ಕೊಟ್ಟಿರುವಂತ ವಾಯ್ಸ್ ರೆಕಾರ್ಡಿಂಗ್, ಈ ಎಲ್ಲ ಎವಿಡೆನ್ಸ್ ನನ್ನ ಹತ್ರ ಇದೆ. ಈಗ ನೀವಿಬ್ರು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ರೀ ಸದಾನಂದ್, ಇವರಿಬ್ರು ಅರೆಸ್ಟ್ ಮಾಡಿ. ರೀ ಸದಾನಂದ್ ಹೇಳಿದ್ ಕೇಳಿಸ್ತಿಲ್ವಾ? ಶ್ಯಾಮ್ಲಾ ಅವರೇ, ಅರೆಸ್ಟ್ ಮಾಡಿ. ಅಟೆಂಡ್ ಮಾಡಿ ಅಜಿತ್ ಅವ್ರೆ, ತುಂಬಾ ಇಂಪಾರ್ಟೆಂಟ್ ಕಾಲ್ ಇರುತ್ತೆ. ಮಿಸ್ಟರ್ ಅಜಿತ್, ನಿಮ್ಮನ್ನ ಪ್ರಮೋಷನ್ ಮೇಲೆ ದೆಹಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನೀವು ಯಾವ ಕೇಸ್ನ ಹ್ಯಾಂಡಲ್ ಮಾಡ್ತಿದ್ರು ಅದನ್ನೆಲ್ಲ ಈ ಕ್ಷಣ ಡ್ರಾಪ್ ಮಾಡಿ ಹೊರಡಿ. ನೀವು ಹೋಗಿತ್ತು ಆ ರಾಣ ಮತ್ತೆ ಆ ಸಾಕ್ಷಿನ ಅರೆಸ್ಟ್ ಮಾಡೋದಕ್ಕೆ, ಆದ್ರೆ ಡಿಪಾರ್ಟ್ಮೆಂಟ್ ಅವರು ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ರ. ಅದು ಏನೇ ಆದ್ರೂ ಈ ಕಾಕಿ ನನ್ನ ಮೈ ಮೇಲಿರೋವರೆಗೂ, ಈ ಸ್ಟಾರ್ಗಳು ನನ್ನ ಹೆಗಲ್ ಮೇಲೆ ಮಿನುಗ್ತಾ ಇರೋವರೆಗೂ ನಾನು ಆ ರೌಡಿಗಳನ್ನ ಸುಮ್ಮನೆ ಬಿಡಲ್ಲ. ಅಷ್ಟಕ್ಕೂ ನೀವು ರಾಣ ಅವ್ರನ್ನ ಅರೆಸ್ಟ್ ಮಾಡಕ್ ಹೋಗ್ತಿರೋದು ಮೊದ್ಲೇ ಗೊತ್ತಿದೆ ತಾನೆ? ನಿಮ್ನ ಟ್ರಾನ್ಸ್ಫರ್ ಮಾಡ್ಸೋ ನಿರ್ಧಾರಕ್ಕೆ ಬಂದಿರೋದು ಅಲ್ಲ ರೀ. ಆ ವಿಷಯ ಅವ್ರಿಗೆ ಗೊತ್ತಾಯ್ತು ಅಂತೀನಿ.